ಕುಂಬಳಗೂಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ದೇವರಾಜರವರು ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲು ಕುಂಬಳಗೂಡು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಗೋಪಿ ಅವರು ದೇವರಾಜರವರ ಮನೆಗೆ ಆಗಮಿಸಿದರು. ಗೋಪಿಯವರ ಜೊತೆಯಲ್ಲಿ ಕುಂಬಳಗೂಡು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ನಾಗೇಶ್ರವರು ಸಹ ಇದ್ದರು ಮತ್ತು ಇತರೆ BJP ಮುಖಂಡರು ಸಹಿತ ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕುಂಬಳಗೂಡು ಗ್ರಾಮದ ಹರಿಕಾರ ಎಂದೇ ಹೆಸರು ಮಾಡಿಕೊಂಡಿರುವ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ನರಸೇಗೌಡರ ಕಾಲದಿಂದಲೂ ಕೂಡ ಗೋಪಿಯವರು ಈ ಒಂದು ಕುಂಬಳಗೂಡಿನ ಜೊತೆಯಲ್ಲಿ ನಿಕಟ ಒಂದು ಸಂಪರ್ಕವನ್ನು ಸಾಧಿಸಿದ್ದಾರೆ. ಅವರು ಕೂಡ ಹಿಂದೆ ಬಹಳ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು ಬಹಳ ಅನುಭವಿ ರಾಜಕಾರಣಿಯಾಗಿದ್ದಾರೆ. ಯಾವುದೇ ಥರದ ಒಂದು ರಾಜಕೀಯ ಭಿನ್ನಾಭಿಪ್ರಾಯವಿದ್ದರೂ ಕೂಡ ನರಸೇಗೌಡರ ಕಾಲದಿಂದಲೂ ದೇವರಾಜರವರ ಕುಟುಂಬದ ಜೊತೆ ಸಂಬಂಧವನ್ನು ಉಳಿಸಿಕೊಂಡು ಬಂದಿರುವ ಗೋಪಿಯವರು ಅವರ ಮನೆಗೆ ಬಂದು ದೇವರಾಜರವರ ತಾಯಿ ಮತ್ತು ದೇವರಾಜರವರನ್ನು ಅಭಿನಂದನೆಯ ಸಲ್ಲಿಸಿದರು. ಕುಂಬಳಗೂಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ನೇಮಕಾತಿಯಾದ ಕೂಡಲೇ ದೇವರಾಜರವರ ಅಭಿಮಾನಿಗಳು ಬೃಹತ್ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಈ ಸಂದರ್ಭದಲ್ಲಿಯೂ ಕೂಡ ದಿವಂಗತ ನರಸೇಗೌಡರ ಹೆಸರನ್ನು ಆ ಒಂದು ದೊಡ್ಡ ಪ್ರಮಾಣದ ಒಂದು ವೇದಿಕೆಯಲ್ಲಿ ಹೆಸರು ಪ್ರಸ್ತಾಪಿಸಿರುವುದನ್ನು ಕುರಿತು ದೇವರಾಜರವರಿಗೆ ಪತ್ರಿಕೆಯು ತಾಕೀತು ಮಾಡಿತು. ನರಸೇಗೌಡರು ಕುಂಬಳಗೂಡು ಅಭಿವೃದ್ಧಿಗೆ ಸಾಕಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ. ಅವರು ಇದ್ದ ಕಾಲದಲ್ಲಿ ಒಂದು ಭೀಕರ ಇತ್ತು ಮತ್ತು ಘನತೆ ಇತ್ತು. ಯಾವುದೇ ಒಬ್ಬ ಅಧಿಕಾರಿ ಬಂದರೂ ಕೂಡ ಕುಂಬಳಗೂಡು ಗ್ರಾಮ ಪಂಚಾಯಿತಿಗೆ ಬಂದರೂ ನರಸೇಗೌಡರನ್ನು ಭೇಟಿಯಾಗಿ ಅವರ ಒಂದು ಸಲಹೆಯನ್ನು ಪಡೆದುಕೊಂಡೇ ಅವರು ಮುನ್ನುಗ್ತಾ ಇದ್ದರು. ಅಂಥ ವ್ಯಕ್ತಿಯನ್ನು ಹೆಸರನ್ನು ಈ ಒಂದು ಬೃಹತ್ ಸಮಾರಂಭದಲ್ಲಿ ಒಂದು ಪ್ರಸ್ತಾಪ ಮಾಡದೇ ಇರುವುದು, ಅವರ ಕುರಿತು ಯಾವುದೇ ಥರದ ಮಾತುಕತೆ ಆಡದೇ ಇರೋ ಕುರಿತು ನಮಗೆ ಒಂದು ವಿಷಾದವನ್ನು ತಂತು. ಇನ್ನು ಮುಂದಾದರೂ ಕೂಡ ದೇವರಾಜರವರು ಏನು ನರಸೇಗೌಡರು ಏನಿದ್ದರು ಅವರ ಒಂದು ಪದ್ಧತಿಯನ್ನು ಅನುಸಾರ ಮಾಡಿಕೊಂಡು ಯಾವುದೇ ವ್ಯಕ್ತಿ ಸಂಘಟನೆ ಹೇಳ್ತಕ್ಕಂಥ ಒಂದು ಮಾಹಿತಿಗೆ ಬೆಲೆ ಕೊಡದೆ ಇವರು ಸಂಪೂರ್ಣವಾದಂಥ ಜವಾಬ್ದಾರಿಯಿಂದ ಕುಂಬಳಗೂಡು ಗ್ರಾಮದ ಅಭಿವೃದ್ಧಿಯನ್ನು ಮಾಡುತ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ಶರತ್ ನ್ಯೂಸ್ ಪತ್ರಿಕಾ ತಂಡವು ಹೊಂದಿದೆ. ರಾಜರವರ ಜೊತೆಯಲ್ಲಿ ಬಲಗಡೆ ಭಾಗದಲ್ಲಿ ಅವರ ತಾಯಿ ಇದ್ದಾರೆ ಮತ್ತು ಎಡಭಾಗದಲ್ಲಿ ಅವರ ಪತಿ ಇದ್ದಾರೆ, ಸಹಧರ್ಮಿಣಿ. ಇವರ ಮಾರ್ಗದರ್ಶನವರಿಗೆ ಅಗತ್ಯ ಎಂಬುದನ್ನು ಹೇಳುತ್ತೇವೆ.